ಚಿಕನ್ ಬಿರಿಯಾನಿ ಮತ್ತು ಏನು ಮಾಡ್ತೀಯಾ? ಇದು ನಮ್ಮಿಬ್ಬರಿಗೆ ಹಾಂ ಗೀ ರೈಸು, ಚಿಕನ್ ಕರಿ, ಚಿಕನ್ ಕಬಾಬು. ಹಾಂ ಇವನಿಗೆ ಮೊಸರು ಬಜ್ಜಿ, ಗೀ ರೈಸು. ಹಾಂ ಇವನಿಗೆ ದಾಲ್ ಸಾಂಬಾರು. ಏನು ಹೋಟ್ಲು ಕೆಟ್ಟಿರ್ತಾರೆ ಇಷ್ಟೊಂದು ಐಟಮ್ ಮಾಡೋಕ್ಕೆ? ಏನು ಅಷ್ಟೊಂದು ಏನು ತುಂಬ ಲೇಟ್ ಆಗೋದು. ಒಂದು ಬಿರಿಯಾನಿ ಮಾಡ್ಕೊಂಡ್ರೆ ಸಾಕಿತ್ತಲ್ವ? ಗ್ರೇವಿ ಕಬಾಬು. ಏನು ಎಷ್ಟೊತ್ತು 15 ನಿಮಿಷ ಆಗೋಯ್ತದೆ. ಊಟಲ್ಲಿ ಊಟ ಹಾಕ್ಸ್ತಿದ್ದಾನೆ. ಕೇರಳದಲ್ಲಿ ಬಂದಿದ್ದೀವಿ ನೋಡಿ, ತೊಳಿತಾ ಇದ್ದೀವಿ. ಇದೇ ರಿವರ್ ಸೈಡ್. ಒಳ್ಳೆ ನೀರು ಮಾತ್ರ ಸಖತ್ ಪ್ಯೂರ್ ಆಗಿದೆ. ಅಂದರೆ ನೋಡಿದೆ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿದೆ. ನೆನೆ ಮಳೆ ಬಂದು ಸ್ವಲ್ಪ ಮಣ್ಣು ಒಂದ ಥರ ಆಗಿದೆ ಅಷ್ಟೇ. ಬಟ್ ಇಲ್ಲ ಅಂದಿದ್ರೆ ಇನ್ನೂ ಟ್ರಾನ್ಸ್ಪರೆಂಟ್ ಅಂತೆ. ಮಳೆಗಾಲದಲ್ಲಿ ಸ್ವರ್ಗ ಅಂತ ಈ ರೂಟು. ಮೊನ್ನೆ ಮಳೆ ಬಂತೆ ನಾನು ಆಗ ಸ್ವಲ್ಪ ಸ್ಟಿಲ್ ವಾಟರ್ ಆಗಿದೆ ಅಷ್ಟೇ. ನೋಡು ಫಿಶ್ಗಳು ಹೆಂಗಿದೆ, ಹೆಂಗೆ ಬರ್ತದೆ, ಓಡಾಡ್ತಿದೆ. ನೋಡಿ ನಾನು ಹಸ್ನಾಗಿ ಇಷ್ಟು ಹಾಕ್ಬೇಕಲ್ಲ, ಅದು ಒಂಚೂರು ಹಸ್ನಾಗಿ ಹಾಕೋ. ಏನಾದ್ರೆ ಹೊಟ್ಟೋಗ್ಬಿಡುತ್ತೆ. ಬಾಕ್ಸಲ್ಲಿ ಐತೆ, ಸುಮ್ಮನೆ ಹಾಕು. ಏನು ಗೊತ್ತಾ, ಅರ್ಶನ ಎಲ್ಲದಕ್ಕೂ ಯೂಸ್ ಮಾಡಿದ್ರೆ ಯಾವುದೇ ಬ್ಯಾಕ್ಟೀರಿಯಾ ಏನಾದ್ರು ಇದ್ರೂ ಹೊಟ್ಟೋಗ್ಬಿಡುತ್ತಲ್ಲ ಬೈ. ಹೌದು ಬೈ. ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಪ್ಲಸ್ ಕಬಾಬ್ ಏನೋ ಮಾಡೋಣ ಅಂತ ಹೇಳೋಣ. ಏನೋ ದಮ್ ಬಿರಿಯಾನಿ ಮಾಡ್ತೀನಿ ಅಂತಾನೆ. ಕೇರಳದ ಒಂದು ಸೀರೀಸಲ್ಲಿ ಈ ಥರ ಜೀವನ. ಆ್ಯಕ್ಚುಲಿ ಇವತ್ತೇ ತೆಯ್ಯಂಗೆ ಹೋಗೋಣ ಅಂದ್ಕೊಂಡು, ಬಟ್ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಆರಾಮಾಗಿ ಮಾಡೋಣ. ನಾಳೆ ಫುಲ್ಲು ಬೇರೆ ಕೋಸ್ಟಲ್ ಕಡೆ, ಅಂದರೆ ಇವಾಗ ಕೋಸ್ಟಲ್ ಕಡೆನೇ ಇರೋದು, ಸ್ವಲ್ಪ ದೂರದಲ್ಲಿದ್ದೀವಿ. ಬೇರೆ ಬೇರೆ ಥರನೇ ಆಫ್ ರೋಡ್ಗಳೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇದೆ, ಇಟ್ಕೊಂಡಿದ್ದೀನಿ. ನೋಡೋಣ. ಸದ್ಯಕ್ಕೆ ಚಿಕನ್ ತೊಗೊಳಗೆ ಹಾಕೋಣ. ಸೊ ಸಲಾಮ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಹೆಲ್ಪ್ ಮಾಡ್ತವ್ರೆ. ಟೆಂಟು ಏನು ಕತೆ ಅಂದರೆ, ನಮ್ಮ ಪ್ರಣವ್ ಹತ್ರ ಟೆಂಟ್ ಇಸ್ಕೊಂಡಿದ್ದೆ. ಆ್ಯಕ್ಚುಲಿ ನಂದು 2 men ಇತ್ತು, ಮಿಕ್ಕಿದೆಲ್ಲ ಅಭಿ ಹತ್ರ ಇತ್ತು. ಸೊ ನಂದು 3 men ಅಂತ ಇಸ್ಕೊಳ್ಳೋ ಅಂತ ಇಸ್ಕೊಂಡಿದ್ದೆ. ಟೆಂಟ್ ಕೊಟ್ಟವನೆ, ಸ್ಟಿಕ್ಕೇ ಕೊಟ್ಟಿಲ್ಲ. ಹಿಂಗೆ ಬಟ್ ಇವಾಗ ಸದ್ಯ ಅವರು 5 men ಟೆಂಟ್ ಇತ್ತಂತೆ, ತೊಗೊಂಬರ್ತಾಯಿದ್ರು. ಪಾಪ ಹೆಲ್ಪ್ ಮಾಡ್ತಾರೆ. ഓക്കെ മഴ നേരത്തെ പോയി ഉച്ചക്ക് 4 മണിക്ക് പോയി നമ്മൾ അവിടെ ചായ ആക്കി കുടിച്ചിട്ട് വന്ന് അവിടെ ചായ ആക്കി കുടിച്ച് ഡ്രോൺ ഷോട്ട് എടുത്ത് ചാനൽ സബ്സ്ക്രൈബ് വീഡിയോ ഉണ്ടാവും. ഞാൻ പയ്യൻ അയച്ചറാം ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹಚ್ಚಿದ್ದೀನಿ. ಈಗ ನಡೀತಾ ಇದೆ ಕುಕ್ಕಿಂಗ್ ಸ್ಪೆಷಲ್. ನೋಡಿ ಮೀನು ಕಾಣಿಸ್ತೈತೆ ನಿಮ್ಗೆ? ದೊಡ್ಡ ಮೀನು ಇದೆಯಾ? ದೊಡ್ಡ ಮೀನು ಇದೆಯಾ ಅಂತ ಇಲ್ಲಿ ನೋಡಿ. ಒಳ್ಳೆ ಫಿಶಿಂಗ್ ಮಾಡ್ಬೋದು ಇಲ್ಲಿ. ಹಂಗಾರೆ ಹೊಡೆದಿದೆಯಂತೆ ನೋಡಿ. ನಮ್ಮ ಟೆಂಟ್ ಅಲ್ಲಿ ಹಾಕಿದ್ದೀವಿ. ಇದು ಫುಲ್ಲು ಗದ್ದೆ. ನಾವು ಇಲ್ಲಿರೋದು ಈಗ ಈ ಕಡೆ ತೆಂಗಿನ ಮರಗಳು ನೋಡಿ. ಏನೋ ಇದು ಗೀ ರೈಸನು ಇದು ಹಾಕೋನಲ್ಲ, ಲವಂಗ ಗಿವಂಗ ಎಲ್ಲ ಐತೆ. ಈ ಸೂಪರ್. ಲೋ ಕ್ಯಾಪ್ ಹಾಕೋ ಸ್ವಲ್ಪ, ಇಂಬ್ರಲಿ ತಪ್ಪಲೆ ಮುಚ್ಚಿದ್ರೆ ಇಂಬ್ರುತ್ತೆ ನೋಡಿ. ಹಂಗೆ 2 ಅಷ್ಟಲ್ಲಿ ಗೀ ರೈಸ್ ಮಾಡ್ತಾವ್ರೆ. ಇವಾಗ ಇದಾಯಿತು, ಗೀ ರೈಸ್ ಆಯಿತು. ಈಗ ಕಬಾಬ್ಗೆ ಏನೋ ಇದು ಎಣ್ಣೆನೋ ತುಪ್ಪನಾ ಏನೋ ಈ ಥರ ಐತೆ ಕೇರಳದಲ್ಲಿ. ಏನು ಎಣ್ಣೆ ಇದು? ಏನು ಎಣ್ಣೆನೋ ಇದು? ಪ್ಲಾಮ್ ಆಯಿಲ. ನಾವ್ಯಾವ ಎಣ್ಣೆ ಬೈ? ಕೊಬ್ಬರಿ ಎಣ್ಣೆ. ನಾವು ಇದು ಕೊಬ್ಬರಿ ಎಣ್ಣೆ ತಿನ್ನಿ, ಕಡಲೆಕಾಯಿ ಎಣ್ಣೆ ತಿಂದು ನಾವು ಹಾಕೋದು. ನೀವು ಪ್ಲಾಮ್ ಆಯಿಲ್ ಹಾಕೋದು? ಸೂಪರ್. ಇವಾಗ ಚೇಂಜ್ ಆಯಿತು ಟೇಸ್ಟ್. ಇಲ್ಲ ಕಣ, ಅದು ಕೋಲ್ಡಿಗೆ ಟೈಟ್ ಆಗಿದೆ ಅಷ್ಟೇ. ಓ ಹಂಗಲ್ಲ, ಅದು ಬೇರೆ ಥರ ಇರ್ತದೆ. ಕಬಾಬ್ 30 ಜಾಸ್ತಿ ಹೆವಿ ಹೊಡಿತಾ ಇದೆ. 30 ರೂಪಾಯಿ ಕಬಾಬ್ ತಿಂತ. ಸೂಪರ್. ಒಳ್ಳೆ ಡಿಶ್ ಇವತ್ತು. ಪಾಪ ನಮ್ಮ ಸೋಮೇಶ್ಗೆ ಏನು ಮಾಡೋದು ಗೊತ್ತಾಯ್ತು. ನಮ್ಮ ಸೋಮೇಶ್ಗೆ ಮೊಸರನ್ನ ಗೀ ರೈಸ್ ಸಾಕಲ್ವ ಬೈ? ಬೇಜಾರು ಮಾಡ್ಕೊಬೇಡಿ ಬೈ. ಅದಕ್ಕೆ ಫಸ್ಟ್ ಗೀ ರೈಸ್ ಮಾಡಿಸಿದ್ದೆ ನಾನು. ಹಾಂ ಕರೆಕ್ಟು. ನೋಡಿ ಅಲ್ಲಿ ಮಾಡಿಕ್ಕಿದ್ದೀವಿ. ಗೀ ರೈಸ್ ರೆಡಿ ಆಯಿತು. ನಿಮ್ದೇ ಥರ ನೀವು ಮಜಾ ಮಾಡಿ. ನಮ್ದು ಇದೇ ಪ್ರಾಬ್ಲಮ್ ಬೈ, ವೆಜ್ ಅವ್ರದ್ದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸಮಸ್ಯೆ ಆಗಿಬಿಟ್ಟಿದೆ. ನೋಡಿ ಚಿಕ್ಕ ನೀವು ನಾನ್ ವೆಜ್ ಹೆಂಗಾರು ಮಾಡ್ಬಿಡ್ತೀವಿ. ಬಿಡಿ, ಸ್ಮೆಲ್ಲಾರು ತೊಗೊಳ್ಳಿ. ವಾವ್, ಕಬಾಬ್ ಆಗಿದೆ ನೋಡಿ. ನಾವು ಇದು ನೀವು ಸ್ಟ್ಯಾಂಡ್ಗೆ ಹೆಂಗಿಟ್ಟು ಮಾಡ್ಕೊಂಡಿದ್ದೀವಿ, ಸೌದೆಯಲ್ಲಿ ಇಷ್ಟು ಥರ ಮಾಡ್ಕೊಂಡು ಕೆಳಗಡೆ ಆಯಿಲು ಡ್ರಾಪ್ ಆಗಲಿ ಅಂದ್ಬಿಟ್ಟು ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ.
ಟಾರ್ಚ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ನೋಡಿ ಏನು ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಅದಕ್ಕೆ ಲೋಟದಲ್ಲಿ ಹಾಕೊಂಡು ಕೊಡ್ತಾವೆ. ಗೊತ್ತದನು ಟೇಸ್ಟು. ಇವಾಗೇನೋ ಫ್ರೈಯಾ, ಚಿಕನ್ ಕರಿನಾ? ಚಿಕನ್ ಕರಿ ಕಬಾಬ್ದು ನೋಡಿ ಎಣ್ಣೆದು ಕಲರ್ ಹೆಂಗೆ ಬಿಟ್ಕೊಬಿಟ್ಟೈತೆ. ಏನು ಎಸಿತು ರಪ್ಪ ಅಂತ. ಏನು ಬೇಕು? ಬಟ್ ಒಳ್ಳೆ ಟೇಸ್ಟ್ ಇರ್ತದಲ್ಲ ಸೌದೆ ಒಲೆ ಟೇಸ್ಟು. ಗ್ರೇಟ್, ಸೂಪರ್. ಸೌದೆ ಒಲೆ ಕೈ ಗುಣನಾ ನನ್ನ ಮಗನೇ? ಎಲ್ಲೆಲ್ಲ ಉಜ್ಬಿಟ್ಟು ಏನು ಹಾಕಿಲ್ಲ ತಾನೆ, ಕೈ ಗುಣ ಅಂತಿಲ್ಲ ರೀ. ಅದಕ್ಕೆ ಸೌಟ್ ಕೊಟ್ಟಿರೋದು. ಅಲ್ಲ ಇದು ಕೈ ಇಲ್ಲ, ಒಬ್ಬರು ಅಡುಗೆ ಮಾಡ್ತಾರಲ್ಲ, ಗೊತ್ತಾ? ಗೊತ್ತು. ನಮ್ಮ ಕಡೆ ಎಲ್ಲ ಏನು ಗೊತ್ತಾ ಬೈ, ಕೈ ಗುಣ ಅಂದರೆ ಬೇರೆ ಕಡೆ ಹುಡುಗರ ಕಡೆ ಇಲ್ಲ, ಕೈ ಗುಣ ಅಂದರೆ ಬೇರೆ ಥರ. ಎಲ್ಲ ಕಡೆ ಕೈ ಆಡಿಸಿ ಅಡುಗೆ ಮಾಡಿದ್ರೆ ಕೈ ಗುಣ. ಪಾನಿಪುರಿ ಬೈ ಗೊತ್ತಲ್ಲ, ಒಡೆ ಗೊತ್ತಲ್ಲ, ಹಿಂಗೆ ಹಾಕ್ಬಿಟ್ಟು. ಓ ಇಲ್ಲೆಲ್ಲೂ ಗೋಬಿ ಏನೋ ಸಿಗಲ್ವಲ್ಲ? ಸೋಮೇಶ್ ಗೋಬಿ ತೊಗೊಂಬರೋಣ. ಸೋಮೇಶ್ಗೆ ಗೋಬಿನಾ? ಹಾಂ ಸಿಗುತ್ತೆ, ಅದು ಸಿಗೋದಿಲ್ಲ ಅಂತಲ್ಲ. ಫೈನಲಿ ಎಲ್ಲ ಏನು ನಾವು ಡಿಶ್ಶು ಮಾಡಬೇಕಾಗಿದೆ ಎಲ್ಲ ಆಯಿತು. ಸೊ ಏನೇನು ಮಾಡಿದ್ದೀವಿ ಅಂದರೆ ಕಬಾಬು, ಇದ್ರ ಪಕ್ಕ ಇದೆತ್ತು ಇದು ಬರೋ ಇಲ್ಲಿ ಗೀ ರೈಸು, ಟಲ್ ಇದು ಗೀ ರೈಸು, ಕಬಾಬ್ ಇಲ್ಲೇ ಇದೆ. ಇದತ್ತು ಮೊಸರು ಬಜ್ಜಿ, ಚಿಲ್ಲಿ ಚಿಕನ್ ಕರಿ, ಸೂಪರ್. ಕಡೆ ಆಯಿತು. ಫೈರ್ ಕ್ಯಾಂಪಲ್ಲಿ ಇವಾಗ ಮುಂದೆನೇ ಏನು ಅಂದರೆ ಸ್ವಲ್ಪ ನಮಗೆಲ್ಲೇನು ಬೇಕಾಗಿಲ್ಲ, ಚಳಿ ಇಲ್ಲ. ಬಟ್ ಏನು ಗೊತ್ತಾ, ನಾವು ಬೆಂಗಳೂರಿಂದ ಡ್ರಿಂಕ್ಸ್ ತರಲಿಲ್ಲ, ಯಾಕಂದರೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಅಂದ್ಬಿಟ್ಟು. ಇದು ಯಾವ್ದು ಗುರು ಇದು? ಹನಿಬೀನಾ? ಇಂಡಿಯನ್ ಬ್ರಾಂದಿ ಏನೋ. ಓಕೆ ಜೈ. ಏನು ಬೈ ನಗ್ತಾ ಇದ್ದೀರಾ? ಹೆಂಗಿದೆ ಬೈ ವೈಬು? ನೋಡಿ ಗ್ಲಾಸ್ ಇಲ್ಲ, ಬೇರೆ ಗಾಜಿನ ಗ್ಲಾಸು. ಅದು ಏನು ಇದು ಕಟ್ಟನ್ ಟೀ ಕುಡಿಯೋದ್ರಲ್ಲಿ ಏನು ಗುರು ಇವತ್ತು? ಸೂಪರ್. ಇರಲಿ ಬಿಡಿ, ಒಂದೇ ರೌಂಡ್ ಹಾಕ್ಕೊಳ್ಳೋದು, 2 ರೌಂಡ್ ಹಾಕ್ಕೊಳ್ಳೋದು ಅಷ್ಟೇ. ಶಿವ ಒಲ್ಟಾಲಿ ಎಣ್ಣೆ ಗಿಣ್ಣೆಲ್ಲ ಆಯಿತು ನೋಡಿ, ಅಡುಗೆನೂ ಐತೆ ಅಲ್ಲಿ. ಸೊ ಇಲ್ಲೇ ಅದೇನು ಕಾಣಿಸ್ತಾ ಇದೆಯಲ್ಲ ಅದು, ಇಲ್ಲಿ ಮೀನುಗಳು ಇದೆ. ಬೆಳಗ್ಗೆ ನೋಡೋಣ, ಫುಲ್ ಟ್ರಾನ್ಸ್ಪರೆಂಟ್ ಇದೆ ವಾಟ್ರು. ನೋಡಿದೆ ಈಗೆಲ್ಲ ಕ್ಲೀನ್ ಮಾಡಬೇಕಾರೆ. ಸೊ ಬೆಳಿಗ್ಗೆ ಫಿಶಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರೇನೋ ಗಾಣ ತೊಗೊಂಬರ್ತೀನಿ ಅಂದರು. ಅಂತೂ ಇಂತೂ ಸಲಾಮೂರಲ್ಲಿ ಪಾರ್ಟಿ, ಅಡುಗೆ ಒಳ್ಳೆ ಭರ್ಜರಿ ಅಡುಗೆ ಮಾಡ್ಕೊಂಡು ನಾವು ಟೀ ಕುಡಿತಾ ಇದ್ದೀವಿ. ಕಡಕ್ ಚಾಯಿ, ಲೆಮನ್ ಟೀ. ಇಲ್ಲಿ ಹಾಕಿ ಬರೀ ಬ್ರ್ಯಾಂಡಿ ಐತಲ್ಲ ಕರೆಕ್ಟು. ಲೆಮನ್ನು ಕಟ್ ಮಾಡಿ ಇಕ್ಕಿದ್ದೀವಿ. ಏನಪ್ಪ ಸಲಾಮ್, ಥ್ಯಾಂಕ್ ಯು. ಸಕ್ಕದಾಗಿತ್ತು, ಒಳ್ಳೆ ಅಡುಗೆ. ಅದೇನು 1 ಅವರಲ್ಲಿ ಎಲ್ಲ ಮಾಡಿಬಿಟ್ಟು. ಸೊ ನಾನು ಸ್ಲೈಟಾಗಿ ಸಪೋರ್ಟ್ ಮಾಡಿದೆ ಅಷ್ಟೇ. ಹಚ್ಕೊಡೋದು, ಈರುಳ್ಳಿ ಗೀರುಳ್ಳಿ ಮತ್ತು ತೊಳ್ಕೊಡೋದು ಅದೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ನಮ್ಮ ಬೈ ಸ್ವಲ್ಪ ಅದು ಇದು ಹೆಲ್ಪ್ ಮಾಡಿದ್ರು, ಅದು ಇದು ಎತ್ಕೊಡೋಕ್ಕೆ. ಮತ್ತು ಮೈನು ಅಡುಗೆ ಮಾಡ್ಬೇಕಾದ್ರೆ ಟಾರ್ಚ್ ಫೆಸಿಲಿಟಿ ಮಾಡಿಕೊಟ್ರು. ಕಪ್ಪ ತುಂಬ ಬ್ಲ್ಯಾಕ್ ಕಲರಾ? ಇದು ಒಳ್ಳೆ ಐತೆ ಗೊತ್ತವ್ರೆ. ನೋಡಿ ಚೇರ್ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, ಯಾವಾಗಲೂ ಚೇರ್ ತರ್ತಾ ಇದ್ದೆ, ಈ ಸತಿ ಚೇರೇ ತಂದಿಲ್ಲ. ಅಲ್ಲಿ ನೋಡಿದ್ರೆ ಪ್ರಣವ್ ಟೆಂಟ್ ಕೊಟ್ಟವನೇ, ಕಡ್ಡಿ ಕೊಟ್ಟಿಲ್ಲ. ಈಗ ಏನದು ಇದು? ಸೊ ಎಲ್ಲೋ ಹೋಗಿದ್ದೀವಿ, ಅಲ್ಲಿ ನೋಡಿ ನಮ್ಮದು ಬೆಳಕು. ಇದೊಂದು ಯೂಸ್ ತುಂಬ ಹೊತ್ತು ಬರ್ತಾ ಇದೆ. ಅದು ಅಲ್ಲ ಮಗ, ಫುಲ್ ಹಾಕೋ ನೀರು. ಇವನ್ ಬಂದಿದ್ದಕ್ಕೆ ಟೆಂಟ್ ಇದಿಲ್ಲ ಅಂತ ಹೇಳಿದ್ರೆ ಯಾವುದೋ ಹನಿಬಿ ಅಂತ ಇದೆ. ಏನಾಗಲ್ಲ ತಾನೆ? ಏನೂ ಆಗಲ್ಲ, ನಾರ್ಮಲ್. ಇಲ್ಲಿ ಆಲ್ಕೋಹಾಲ್ ಕಡಿಮೆ. ಹೌದಾ? ಏನಂದ್ರೆ ನಿಮಗೆ ಗಂಟ್ಲಲ್ಲಿ ಏನಾದ್ರು ಕಡ್ತಾ ಇತ್ತು ಅಂದರೆ ಎಲ್ಲ ನೀಟಾಗಿ. ಸೋಮೇಶ್ ಡಾಕ್ಟ್ರು ಏನೋ ಹೇಳ್ತವ್ರೆ, ಗಂಟ್ಲಲ್ಲಿ ಇರೋದಿದ್ರೆ ಇನ್ಮೇಲೆ ಯಾರಾದರೂ ಗಂಟ್ಲು ನೋವು ಕೆಮ್ಮುದ್ರೆ ಇದನ್ನೇ ತೊಗೊಳ್ಳಿ. ಏನು ಬೆಂಗಳೂರಿಂದ ತೊಗೊಂಡೋಗ್ಬಿಡಿ, ಇದು ಮೈಸೂರಿಂದ, ಇದು ಕಣ್ಣೂರಿಂದ ತೊಗೊಂಡೋಗ್ಬಿಡಿ. ಹಾಂ ಕಬಾಬ್ ಬೋಸಿನ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸಾಕಾದಾಗ ಮಾಡೋದು ಮಾತ್ರ. ಟೇಸ್ಟ್ ನೋಡಿದೆ ಆಗಲೇ ನಿಜಲ್ಲಿ ವೈಬೇ ಬೇರೆ ಅಡುಗೆ ಅದು. ನೋಡಿ ಇಲ್ಲಿ ಸ್ವರ್ಗ ಗುರು, ಸುಖ. ತಗೊಳ್ಳೋಣ ಇಡಿ. ಕೈ ಏನು ನನ್ನ ಮಗ ಮಾಡಿದ್ದೀನಿ ಅಂತ ಅವಾಗಿಂದ ಕೊಚ್ಕೋತಾವನೆ. ಚಿನ್ನದಂತ ಕೈ ಅಂತ ಹಂಗೈತೆ. ಆಯಿತು, ಚೆನ್ನಾಗಿದೆ, ನನಗೂ ಗೊತ್ತು. ಅದನ್ನೇ ಶೂಟ್ ಆಗ್ತಾ ಇದೆಯಾ? ಆಯ್ತಾಯ್ತು. ಸೋಮೇಶ್ವರ್ ಪಾಪ ಕಾಂತಿ ಸ್ವೀಟ್ಸು ಬೈ ಪ್ರಮೋಷನ್ ಮಾಡೋಣ ಬಿಡಿ. ಯಾರು ತಂದಿದ್ದು? ನಾನು ತಾನೇ ಕೊಟ್ಟಿದ್ದು. ಓ ನಿಮ್ಮರೇ. ಸರಿ ಓಕೆ, ಎತ್ಕೊಳ್ಳಿ ಬೈ. ನಿಮ್ಮ ಇದು ಓಕೆ ತೋರಿಸ್ಬೋದಾ ಬೈ? ಏನು ಇನ್ನೇ ಕರೆಕ್ಟಾಗಿ ಹೇಳಿ. ಇನ್ನೂ 3 ಗ್ಲಾಸ್ ಆಗಲೇ ತೋರಿಸಿದ್ರು. ಇದು
ಈಗ ಒಂದು ಸ್ವಲ್ಪ ಹೊತ್ತು ನಮ್ಮದೆಲ್ಲ ಪಾರ್ಟಿ ಎಲ್ಲ ಆಯಿತು, ಇನ್ನೂ ನಡೀತಾನೆ ಇದೆ. ಬಟ್ ಟೈಮ್ ಆಯಿತು, ಊಟದ ಟೈಮು. ಇವಾಗ ಎಲ್ಲ ತೊಗೊಂಡು ಫುಲ್ಲು ಅವ್ರು ಹಾಗೆ ಬಡಿಸ್ತಾ ಇದ್ದಾರೆ. ಹಾಕ್ಬಿಡು ಮಗ, ಒಂದು ಪೀಸು ಹಾಕ್ಬಿಡು, ಅದ್ರ ಜೊತೆ ಹಾಕ್ಬಿಡು. ಫುಲ್ಲು ಒಲೆ ಸೌದೆ ಊಟ. ಫುಲ್ಲು ಅಥೆಂಟಿಕ್ ಆಗಿ ಬಾಳೆ ಎಲೆ ಊಟ ಬಿತ್ತು ಲೆಮನ್ ಟೀ. ನಮ್ಗೀಗ ಮೊಸರು ಬಜ್ಜಿ ರೆಡಿ ಆಗಿದೆ. ನಾವು ಮೊಸರು ಬಜ್ಜಿ ಹಾಕೊಂಡು ನಮಗೆ ಆ ಕಡೆ ಗೀ ರೈಸ್ ಇದೆ. ಬಡ್ಸಿ ಹೇಳ್ತೀನಿ, ಒಳ್ಳೆ ಗೀ ರೈಸು. ಇದು ತಾಜಲ್ಲಿ ಸಿಗುತ್ತಲ್ಲ ಆ ಥರ ಗೀ ರೈಸ್ ಮಾಡೋಣ. ನಿಜವಾಗ್ಲೂ ನಾನು ಸ್ಮೆಲ್ಲು ಆಲ್ರೆಡಿ ನೋಡಿದೆ, ಸ್ಮೆಲ್ ಬೇರೆ ಬಂತು. ನನಗೆ ಈ ಕಡೆ ಹಾಕು, ನೀನು ಆ ಕಡೆ ಹಾಕು. ಸೊ ಟೇಬಲ್ ಚಿಕ್ಕದು, ಅದಕ್ಕೆ ಇಬ್ಬರು ಶೇರ್ ಮಾಡ್ಕೋತಿದ್ವಿ. ಸೋಮೇಶ್ಗೆ ಆ ಕಡೆ ಹಾಕು. ಸೋಮೇಶ್ ವೆಜ್ಜು, ನಮ್ಮಿಬ್ರು ನಾನ್ ವೆಜ್ಜು. ಸೌಂಡ್ ನೋಡಿ ಹೆಂಗಿದೆ, ಏನೂ ಇಲ್ಲ. ಒಂದು ಲೈಟ್ ಇತ್ತು, ಸಕ್ಕದಾಗಿ ಬಂತು, ಒಳ್ಳೆ ಲೈಟು ನಮಗೆ. ಆ್ಯಕ್ಚುಲಿ ಇದು ಗೀ ರೈಸ್ ಇದು. ಅಲ್ಲೇನು ಕಾಣಿಸ್ತದೆ ಅದು ರಿವರ್ ಸ್ಟ್ರೀಮ್, ಒಳ್ಳೆ ಚಾನಲ್ ನೀರು, ಟೆಂಟಲ್ಲಿದೆ. ನನಗೆ ಹಾಕೋ. ಸೋಮೇಶ್ಗೆ ಮೊಸರು ಬಜ್ಜಿ, ನಮಗೆ ಚಿಕನ್ ಗ್ರೇವಿ. ವರ್ಗಾಗುರು ಅಥೆಂಟಿಕ್ ಕೇರಳ ಸ್ಟೈಲಲ್ಲಿ ಬಾಳೆ ಎಲೆ ಊಟ. ಆ್ಯಕ್ಚುಲಿ ಪೇಪರ್ ಪ್ಲೇಟ್ ತಂದಿದ್ದು, ಬೇಡ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಐಡಿಯಾ ಕೊಟ್ಟೆ, ಹಿಂಗೆ ಇರಬೇಕು ಅಂತ. ಮಾಡೋ ಚಿಕನ್ ಕರಿ ಹಾಕು. ವಾವ್, ಸೂಪರ್, ಸ್ವರ್ಗ. ಒಳ್ಳೆ ಚಿಕನ್ ಕರಿ ವಿತ್ ಕಬಾಬು, ಮೊಸರು ಬಜ್ಜಿ ಕಾಂಬಿನೇಷನಲ್ಲಿ, ಜೊತೆಯಲ್ಲಿ ಲೈಮ್ ಟೀ ಬೇರೆ ಇದೆ. ಏನಂತೀರಾ? ಸೂಪರ್. ಓಕೆ, ಸ್ಟಾರ್ಟ್. ಫೈನಲಿ ಈಗ ಟೆಂಟ್ ಒಳಗೆ ಬಂದು. ಸೊ ಇದೇನು 3 ಮೆನ್ ಟೆಂಟಾ ಇದು 5 ಮೆನ್ ಟೆಂಟಾ? 5 ಮೆನ್ ಇಲ್ಲ ಇದು 4 ಮೆನ್ ಇರಬೇಕು. 3ನೇ. 3 ಬೈ ಸೊಳ್ಳೆ ಇದೆ ನೋಡಿ, ಸೊಳ್ಳೆ ಇಲ್ಲ ಅಂತ ಹೇಳಿ. ಇಲ್ಲ, ಲೈಟ್ ಹಾಕಿದ್ರೆ ಬರ್ತದೆ ಆ ಜಾಗದಲ್ಲಿ ಮಾತ್ರ. ಲೈಟ್ ಉಳ ಅದು, ಸೊಳ್ಳೆ ಅಲ್ಲ ಅದು. ನೀವು ಬೇಕಾರೆ ಒಂದ್ಸು ಬೇಕಾರೆ ಇದು ಮಾಡಿ, ಬೇಕಾರೆ ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ, ಓಡಿಸಿ. ಇಮ್ನಿ ಮಾತ್ರ ಬೀಳ್ತದೆ ಹೊರಗಡೆ. ಓಕೆ ಅಲ್ವಾ? ಆರಾಮಾಗಿದೆಯಾ? ನೋಡಿ. ಹ್ಞೂ ಬೈ, ಸೊಳ್ಳೆ ಹೊಡೀರಿ. ಹಾಂ, ಹಾಕೋ ನೀನು ಫಸ್ಟು. ನೀನು ಬೈ, ನೀನು ನೆಟ್ಟಾಗಿ ಕೇಳ್ತೀನಿ. ನಾನು ಆಮೇಲೆ ಬರ್ತಾನೆ ದಮ್ ಹೊಡ್ಕೊಂಡು. ಇಲ್ಲ ಎತ್ಕೊಳ್ಳೋ. ಹಾಂ ಆಯ್ತು, ಬೆಳಗ್ಗೆ ಬರ್ತೀನಿ. ಲಾಕೆ ಮಾಡಿಲ್ಲ ಬೈ, ಸೆಂಟ್ರಲ್. ಒಂದು ಕ್ಯಾಂಪಿಂಗು ಇವತ್ತಿನ ಒಂದು ಡೇ ಎಂಡ್ ಆಗ್ತಿದೆ. ಸೊ ಎಲ್ಲರಿಗೂ ಗುಡ್ ನೈಟ್ ಬಾಯ್ಸ್. ಇರೋದೇ 3 ಜನ. ಸೊ ಕೆಲವರು ಕೈ ಕೊಟ್ಬಿಟ್ರು, ಬರ್ತೀನಿ ಅಂದ್ಬಿಟ್ಟು. ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಿಬಿಟ್ಟು. ಓಕೆ, ಗುಡ್ ನೈಟ್ ಬಾಯ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಗುಡ್ ನೈಟ್ ಬಾಯ್ಸ್. ಹ್ಞೂ ನೋಡಿ, ಆರಾಕೊಂಡ್ ಮಲಗೇ ಬಿಟ್ಟ.